ನನಗೂ ಸಾಕಾಗಿ ಹೋಗೈತೆ. ರಾತ್ರಿ ಎಲ್ಲ ಅಳ್ತದೆ, ಬೆಳಗ್ಗೆನೂ ಮಲ್ಕೊಳ್ಳೋದಿಲ್ಲ. ಅಯ್ಯೋ ಹೋಗ, ನನಗೆ ಏನಕ್ಕೆ ಬೇಕಾಗಿತ್ತು ಇನ್ನೊಂದು? ಈಗ ಆಲ್ರೆಡಿ ಎರಡಿದ್ದು. ನನ್ನ ಗಂಡನ್ ಬಡ್ಕೊಂಡೆ, ಸಾಕು ಎರಡೇ, ಈಗಿರೋ ಎರಡು ಗಂಡು ಮಕ್ಳೆ ಸಾಕು, ಅವನಿಗೆ ಅನ್ನ ಹಾಕನ, ಅವನೇ ಓದ್ಬಿಟ್ಟು ದೊಡ್ಡ ಮಾಡೋಣ ಅಂತ. ನನ್ನ ಗಂಡ ಕೇಳಲಿಲ್ಲ, ಇನ್ನೊಂದು ಬೇಕು ನನಗೆ, ಎಣ್ಣಾಯ್ತದೆ ಅಂತ. ಇದು ಗಂಡ ಕೂತೈತೆ, ಎಲ್ಲಿಂದ ಸಾಕ್ಲಿ ನಾನು? ಎಲ್ಲಿ ಬಿಡ್ಲಿ? ಇಲ್ಲೇ ನಮ್ಮ ಅವನ ಹತ್ರ ಬಿಟ್ಟೋಕೆ ಆಗ್ಲೇ 4 ಎರಡವೆ, ಅವಳ ಒಂದೈತೆ, ಅವೇ ಹಿಂದಿಂದ ಓಡಾಡ್ತಾವೆ, ಅವಕ್ಕೆ ಹಾಕಿಟ್ಟಿಲ್ಲ. ಎಲ್ಲಿಂದ ತಂದಾಗ್ತಾಳೆ ಅದಕ್ಕೆ? ನನಗೂ ಸಾಕಾಗಿ ಹೋಗೈತೆ, ಹೋಗತ್ತೆ. ಯಾಕೆ ಅಷ್ಟೊಂದು ಮಗನ ಅಳಿಸ್ತಾ ಇದೀಯಾ ಅವಾಗಿಂದವ? ಅಲ್ದೇನೆ ನನ್ನ ಬೈತಾ ಇದೀಯಾ? ಏನು ನನಗೇನು ಕಂಡಿರ್ತದ? ಒಂದು ಹೆಣ್ಣಾದರೆ ಅಟ್ಲೀಸ್ಟ್ ಒಂದು ನೋಡ್ಕೊಂತವೆ ಕೊನೆ ಕಾಲದಲ್ಲಿ ಅಂತ ನಾನು ಇದು ಮಾಡ್ಕೊಂಡೆ. ನೀನು ನೋಡಿದ್ರೆ ನನ್ನೇ ಬೈತಾ ಇದೀಯಾ ನೀನು? ನಾನೇನು ಮಾಡಿದ್ದೆ? ನನಗೇನು ಕನ್ಸು ಬಿದ್ದಿರುತ್ತದ? ಅಯ್ಯೋ ನನ್ನ ಜೊತೆ ಮಾತಾಡ್ಬೇಡ, ಹೋಗಪ್ಪ ನೀನು ಹಿಂಗಂದೆ ನನಗೆ ಇವಾಗ ಹಿಂಗೆ ಮಾಡಿ ಕೊಡ್ಸಿದ್ಯಾಕನಂತ. ಅಯ್ಯೋ ಅದಕ್ಕೆ ಹಾಲು ಕುಡಿಸು ಫಸ್ಟು. ಅದೇನು ಕೈ ಅಂತೈತೆ ಅವಾಗಿಂದ. ನನಗೆ ರಾತ್ರಿ ಎಲ್ಲ ನಿದ್ದಿಲ್ಲ, ಕಾಯ್ಕೊಂಡು ಕೂತ್ಕೊಂಡು ರಾತ್ರಿ ಎಲ್ಲ ಅಳ್ತು. ನಾನೇನು ಮಾಡಲಿ? ಅಯ್ಯೋ ಹೋಗಪ್ಪ, ಮಾತಾಡಬೇಡ. ಮಾಡ್ಬಿಟ್ಟು ಇವಾಗ ಹಾಲು ಕುಡಿಸು ಅಂತಿದ್ಯಲ್ಲ, ಅದು ಹೆಂಗೆ ಸಮಾಧಾನ ಮಾಡ್ಬೇಕು? ಬಾ ಇಲ್ಲಿ ಮಾಡಲಿ ಗೊತ್ತಾಯ್ತದೆ. ಇಲ್ಲಿ ನಿಂಗೇನು ಗೊತ್ತಾಯ್ತದೆ? ನಿಂಗೇನು ಗೊತ್ತಾಯ್ತದೆ ಹೇಳು? ಮಾತಾಡೋದು ಮಾತ್ರ ಚೆನ್ನಾಗಿ ಮಾತಾಡ್ತೀರಾ. ನನಗೂ 3 ದಿನದಿಂದ ನಿದ್ದೆ ಇಲ್ಲ ಕಣಂತ. ರಾತ್ರಿ ಎಲ್ಲ ಎದ್ದೇಳ್ತಾಳೆ, ಬೆಳಗ್ಗೆಲ್ಲ ಕೈ ಅಂತ ಇರ್ತದೆ. ನಾನೇನು ಮಾಡಲಿ ಇಲ್ಲಿ? ನೀನೇ ಹೇಳು, ಬಾ ಇಲ್ಲಿ ಸಮಾಧಾನ ಮಾಡಿ. ಬಾ ಇಲ್ಲಿ, ನಿಂಗೆ ಗೊತ್ತಾಗಬೇಕು ನಮ್ಮ ಕಷ್ಟ. ಆಯ್ತು ಬಿಡೆ, ಇವಾಗ ಆಗೈತೆ, ಇವಾಗ ಅದು ಸಾಕದು ನೋಡ್ಕೊಳ್ಳೋಣ. ಈಗ ಆಗಿರೋದೇನು ಆಚಿಗೆ ಸೇಕಾಯ್ತದ? ಯಾರಿಗಾರವ ಎಲ್ಲ ಕೊಟ್ಬರಕಾಯ್ತದೆ ಏನಾರವ? ನಾವು ಈಗ ಆಗೈತೆ ನೋಡ್ಕೊಬೇಕು. ಈಗ ಎರಡಿದ್ದು ಇನ್ನೊಂದಕ್ಕೆ ತಂದು ಅನ್ನ ಹಾಕ್ಬೇಕು ಅಷ್ಟೇ. ಇನ್ನೇನು ಅದಕ್ಕೆ ಅಂತ ಕೇಳಿಸ್ಕೊತೀಯ? ಇವಾಗ ನೋಡ್ಕೊಂಡ್ರೆ ಮುಂದೆ ನೋಡ್ಕೊತಾರೆ ನಮ್ಮನ್ನು ಚೆನ್ನಾಗಿ. ನಮ್ಮಂಚೂರು ಕೆಲಸ ಐತೆ, ಆಚೆಗೆ ಹೋಗ್ಬತ್ತೀನಿ. ಅದೇನು ಮಾಡು. ರಂಗಣ್ಣ ಅವಾಗಿಂದ ಬಾರ ಇಲ್ಲಿ ಅಂತ ಏನ್ಕೋ ಕರೀತಿದ್ದ. ಹೋಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬರ್ತೀನಿ. ಅದೇನು ನೋಡು. ಅಯ್ಯೋ ಹೋಗಪ್ಪ ಫಸ್ಟ್, ನನ್ನ ಕಣ್ಮುಂದೆ ನಿಂತ್ಕೊಬೇಡ. ನೀನು ನನ್ನ ಕಣ್ಮುಂದೆ ನಿಂತ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತದೆ. ಹೋಗು, ನನ್ನ ಕಣ್ಮುಂದೆ ಅಂತ ನಿಂತ್ಕೊಬೇಡ. ಹೋಗಿ ಫಸ್ಟ್ ಜಾಗ ಖಾಲಿ ಮಾಡಿ ಇಲ್ಲಿಂದ. ಮಗ ಯಾಕಂದ್ರೆ ಸಿಗಿ ಮಗನ ಅವಾಗಿಂದ ಅಳ್ತೈತಲ್ಲ, ಎತ್ಕೊಂಡು ಹಾಕೊಡ್ಸಕ್ಕಾಗದಿಲ್ವಾ? ಅಯ್ಯೋ ಹೋಗವ, ನನ್ನ ಕಷ್ಟ ನಿಂಗೆ ಗೊತ್ತಾಗಬೇಕು. ಬೆಳಗ್ಗೆಲ್ಲ ಮಲ್ಗಿರ್ತದೆ, ರಾತ್ರಿ ಎಲ್ಲ ಕೈ ಅಂತದೆ. ನಾನೇನು ಮಾಡಲಿ? ಎಷ್ಟು ಹಾಲು ಕುಡಿಸಿದ್ರು ಅಷ್ಟೇ. ಅದಕ್ಕೆ ಏನು ಮಾಡಲಿ ನಾನು? ಎತ್ಕ ಬನ್ನಿ. ಎತ್ಕ, ನಾನು ಏನೋ ನಾಲ್ಕು ಕೇಳಬೇಕು ನಿನ್ನ. ಅಯ್ಯೋ ಕೇಳು, ಅದೇನು ಕೇಳ್ತೀವಿ? ನೀನೇನು ಕೇಳ್ತೀಯಾ? ಏನು ಹೇಳು, ಅದೇನು? ಮಗ ನಾನು ಏನೋ ಬದುಕು ಕೇಳ್ತೀನಿ, ಇಲ್ಲ ಅನ್ಬೇಡಕಣೆ. ಏನೋ ಕೇಳಬೇಕು ಅಂತ ಬಂದಿದ್ದೀನಿ. ಹ್ಞೂ ಅಂತೀಯಾ? ಇಲ್ಲ ನನಗೆ ಗೊತ್ತಿಲ್ಲ, ಅದೇನು ಕೇಳಬೇಕು ಅಂತ ನನಗಂತೂ ಗೊತ್ತಾಯ್ತಿಲ್ಲ ಮಗ. ಅದೆಷ್ಟು ಸತಿ ಕೇಳೋಣ ಅಂತ ಕೇಳ್ತೀಯಾ? ಅದೇನು ಕೇಳು ಫಸ್ಟ್, ಆಮೇಲೆ ನೋಡೋಣ ಅದೇನು ಕೇಳ್ತೀನಿ, ನೋಡ್ತೀನಿ. ನನಗಂತೂ ಏನು ಕೇಳಬೇಕು ಅಂತ ಗೊತ್ತಾಯ್ತಿಲ್ಲ, ನಿಂಗೆ ಧೈರ್ಯ ಗೊತ್ತಿಲ್ಲ ಕಣೆ ಮಗ, ಏನು ಕೇಳೋಣ ಅಂತ ಅಂದ್ಬಿಟ್ಟು. ಇಲ್ಲ ಅಂತೀಯಾ? ಹ್ಞೂ ಅಂತೀಯಾ? ನನಗಂತೂ ಗೊತ್ತಾಯ್ತಿಲ್ಲ. ಕೇಳ್ಬಿಡ್ತೀನಿ ತಗೋ ಒಂದ್ಸರಿ. ಅದೇನು ಹ್ಞೂ ಅನ್ನೋದು ಇಲ್ಲ ಅನ್ನೋದು ಆಮೇಲೆ, ಫಸ್ಟ್ ಅದೇನು ಹೇಳು, ಆಮೇಲೆ ನಾನು ಹೇಳ್ತೀನಿ. ಏನು ಹೇಳು ಫಸ್ಟು? ಮತ್ತೆ ಹೆಂಗಿದ್ರು ನಿಮ್ಮ ಅಣ್ಣಂಗೆ ಮಕ್ಕಳಿಲ್ವಲ್ಲ, ಹೆಂಗಿದ್ರೆ 3ನೇದಲ್ಲ ಮಗ, ಹೆಂಗಿರು ಕೊಟ್ಬಿಡ್ತೀಯ ಇದನ್ನ ನಾವು ನಿಮ್ಮ ಅಣ್ಣಂಗೆ ಸಾಕಂತಾರೆ ಚೆನ್ನಾಗಿ. ನೋಡು, ನಾನು ಹಿಂಗೆ ಹೇಳಿದೆ ಅಂತ ಅನ್ಕೋಬೇಡ. ಹೇಳು ಏನು ಅಂತ ಮಗ. ನಾನು ಕೇಳಿದೆ ಅಂತ ಅನ್ಕೋಬೇಡ ಮಗ. ನೀನು ಅನ್ನೋದ್ರ ಮೇಲೆ ನಿಂತೈತೆ, ನೀನು ಏನು ಹೇಳ್ತೀಯ ಅದ್ರ ಮೇಲೆ ನಿಂತೈತೆ. ನೀನು ಅಂತ ಅಂದರೆ ನಿಮ್ಮ ಅಣ್ಣ ಸಂಸಾರ ಚೆನ್ನಾಗಿರ್ತದೆ, ನಿಮ್ಮ ಅಣ್ಣ ಒಂದು ವಂಶದ ಕುಡಿ ಬೆಳ್ದಂಗೆ ಆಯ್ತದೆ. ನೋಡು ಮಗ, ಯೋಚನೆ ಮಾಡು. ನನಗೆ ಕೇಳಿದೆ ಅಂತ ಅನ್ಬೇಡ. ನೋಡಿ ಯೋಚನೆ ಮಾಡ್ಬಿಟ್ಟು ನನಗೆ ಏನಂತ ಹೇಳು. ಅವ್ವ ಏನಂತ ಮಾತಾಡ್ತಿದ್ಯಾ ನೀನು? ಅಯ್ಯೋ ಕೇಳ್ತೀನಿ ಅಂತ ಅಂದ್ಬಿಟ್ಟು ಹಿಂಗ ಕೇಳೋದು ನೀನು? ಕಳ್ಳ ಕೊಡುವಂತ ಕೇಳ್ತಿದ್ಯಲ್ಲ ನೀನು. ನೀನು ಒಬ್ಳು ಅವನ ನನಗೆ? ಏನಂತ ಏನು ಕೇಳ್ಬೇಕು ಅನ್ಕೊಂಡಿದ್ಯಾ ನೀನು? ಹಂಗಲ್ಲ ಕಣೆ ಮಗಳೇ, ಹೆಂಗಿರು ನಿಮ್ಮ ಅಣ್ಣಂಗೆ ಮಕ್ಕಳೆಲ್ಲ. ಇವಾಗ ನೀನು 3 ಗಂಡ ಆಗೈತೆ, ಅವನೇ ನೋಡ್ಕೊತೀಯ, ಇದು ನೋಡ್ಕೊತೀಯೋ? ಇದು ಕೊಟ್ಟರೆ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊತಾಳೆ, ನಿಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊತಾನೆ ಅಂತ ನನ್ನ ಕೇಳ್ತಿರೋದು. ನಿನ್ನನು ನಿಮ್ಮ ಮಗನ ಬೇರೆ ಮಾಡಬೇಕು ಅಂತ ಏನಿಲ್ಲ ಕಣವ. ಹಂಗಾರೆ ಅನ್ಕೊಂಬಿಟ್ಟಿಯಾ? ನೀನು ಕೊಟ್ಟರೆ ನಿಮ್ಮ ಅಣ್ಣಂದು ಒಂದು ವಂಶ ಬೆಳೀತದೆ, ನಮ್ದು ಒಂದು ವಂಶ ಬೆಳೀತದೆ ಕಣವ. ಯೋಚನೆ ಮಾಡ್ಬಿಟ್ಟು ಹೇಳವ. ನಿಮ್ಮ ಅಕ್ಕೇನು ಪಾಪ ಮಕ್ಕಳೆಲ್ಲ ಅಂತ ಅನ್ಸೋದು, ಎಲ್ಲರೂ ಅನ್ಸೋದು ಇದಾಗುತ್ತೆ. ನೋಡವ ಹೇಳವ, ಯೋಚನೆ ಮಾಡ್ಬಿಟ್ಟು ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ ಕಣವ. ಅವ್ವ ನೀನು ಕೇಳ್ತಿರೋದಕ್ಕೆ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣವ. ಹಂಗೆಲ್ಲ ಮಾತಾಡಬೇಡ ಕಣವ. ನನಗೂ ನಮ್ಮ ಅಣ್ಣನ ಸಂಸಾರ ಚೆನ್ನಾಗಿರಬೇಕು ಅಂತ ನನಗೂ ಆಸೆ ಕಣವ. ಏನು ಮಾಡ್ತೀಯಾ? ಇವಾಗ ನಾನು ಒಬ್ಳು ಕೊಟ್ಬಿಟ್ರೆ ಅವ್ರು ಹೆಂಗೆ ನೋಡ್ಕೊಂತಾರೆ, ಅದು ಕಾಲು ಹೆಂಗೆ ಕೊಡಿಸ್ತಾರೆ? ಇವಾಗ ನಾನು ಕೊಡ್ತೀನಿ ಅಂದರೆ ನನ್ನ ಗಂಡ ಒಪ್ಕೊತಾನ? ನನ್ನ ಗಂಡ ಒಪ್ಕೊಂಡ್ರು ನನ್ನ ತಾಯಿ ಕರಳು ಕೊಡ್ಬೇಕಲ್ಲವ. ಈಗ ಬಿಟ್ಬಿಟ್ಟು ಹೆಂಗವ ಹೋಗ್ತದೆ ಮಗನ? ನೀನೇ ಹೇಳವ. ಈಗ ನನ್ನ ಗಂಡ ಒಪ್ಕೊಂಡ್ರು ನಮ್ಮ ಮಾವ ಒಪ್ಕೊತಾನ? ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅವನು. ಎಲ್ಲನೂ ಒಪ್ಪಿಸಿ ಆಮೇಲೆ ನನಗೆ ಕೊಡಬೇಕು ಅಂತಂದ್ರೆ ನನಗೂ ಯೋಚನೆ ಮಾಡೋಕ್ಕೆ ಟೈಮ್ ಕೊಡವ. ನೀನು ಬಂದಂಗೆ ಇವಾಗ ಬಂದ್ಬಿಟ್ಟು ಕೇಳ್ಬಿಟ್ರೆ ನೀನು ಹೆಂಗೆ ಹೇಳವ ನೀನೇ? ನನಗೂ ಗೊತ್ತಾಯ್ತದೆ ಕಣವ, ಎತ್ಕಾಳು ಕೊಡಕ್ಕೆ ಅದು ಸಂಕಟ ಏನು ಅಂತ ನನಗೂ ಗೊತ್ತಾಯ್ತದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮ ಅಣ್ಣ ಸಂಸಾರನೇ ಮಸ್ತಿ ಯೋಚನೆ ಮಾಡಿ. ನಿಮ್ಮ ಅತ್ತಿಗೆ ಹೆಂಗಂತಾರೆ, ಅದ್ರ ಬಿದಿಲೆಲ್ಲ ಹೆಂಗಂತಾರೆ, ಬಂಜೆ ಅಂತ ಕರೀತಾರೆ. ಅದೆಲ್ಲ ನೋಡ್ಕೊಂಡು ನೀನು ಕೇಳ್ಕೊಂಡಿದ್ದಿಲ್ಲವ? ಹಂಗೆಲ್ಲ ಪಾಪ ನೀನು ಒಂದು ಕೊಟ್ಟರೆ ಅವ್ರ ಮನೆ ಬೆಳಕಾಯ್ತದೆ, ನಮ್ಮ ಮನೆ ಬೆಳಕಾಯ್ತದೆ. ಅವ್ನಿಗೆ ಒಂದು ವಂಶದ ಕುಡಿ ಬೆಳಂಗೆ ಆಯ್ತದೆ. ನೋಡಿ ಯೋಚನೆ ಮಾಡ್ಬಿಟ್ಟು ಅದೇನು ಹೇಳಿ ನಿನ್ನ ಗಂಡನ ಸತಿ ಕೇಳು, ಏನಂತಾನೆ ನೋಡೋಣ ನಿನ್ನ ಗಂಡ. ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡ ಕಣವ. ನನಗಂತೂ ನನ್ನ ಗಂಡನಂತೂ ಒಪ್ಸಕ್ಕಾಗಲ್ಲ ಕಣವ.
ಈಗ ಎತ್ತರು ಆಚೆ ಸಾಕಾಯ್ತದ ಅಂತ ಅಂತಾನೆ ಇವಾಗಲೇ ಆ ಗಂಡ ಅವ್ನು ಕೊಡ್ತಾನೆ ಅವನು. ನಮ್ಮ ಮಾವು ಕೊಟ್ಬಿಟ್ಟನ. ಹೇಳು ನೀನೆ, ನಮ್ಮ ಮಾವು ಮೊದಲೇ ಹೆಂಗೆ ಅಂತ ಗೊತ್ತು, ಕಿರಾತಕ ಆಡ್ದಂಗೆ ಆಡ್ತಾನೆ ಮೊದಲೇ ಕೊಟ್ಬಿಡ್ತಾನೆ ಅವನು. ನಾನೇ ಸಾಕತೀನಿ, ನಾನು ಸಾಕ್ತೀನಲ್ಲ ಅಂತಾನೆ. ಹೇಳು ನೀನೆ. ಈಗ ನಾನು ತಾಯಿ ಕೊಡ್ತೀನಿ ಅಂತಂದ್ರೆ ಜನ ಏನಂತಾರವ, ಆಸ್ತಿಗೆ ಹಾಕೊಟ್ಲು ಅಂತ ಅನ್ನೋದಿಲ್ವವ. ಜನದ ಹೆಂಗ್ ಮಾತಾಡ್ತಾರೆ ನಿಂಗೆ ಗೊತ್ತು ತಾನೆ. ಯೋಚನೆ ಮಾಡು ನೀನು, ಸುಮ್ಮನೆ ಬಂದು ಕೇಳ್ಬಿಟ್ಟಲ್ಲ ನೀನು. ಅವ ಜನದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಇವಾಗಿಲ್ಲ ಅಂತ ಅಂದಿತ್ತು ಹೆಂಗೆ ಮಾತಾಡ್ತಾರೆ ಹೇಳು. ನಿಮ್ಮ ಮತ್ತೆ ಮಣ್ಣಂಗೆ ಮಕ್ಕಳಿಲ್ಲ ಅಂತ ದಾರಿಯಲ್ಲಿ ಬೀದಿಯಲ್ಲಿ ನೀರಿಗೆ ಎಲ್ಲ ಹಂಗಸರೆ ಏನು ಜನ ಮಾತಾಡ್ಕೊಂಡ್ರೆ ನಮ್ಮ ಸಂಸಾರ ಉದ್ದಾರ ಆಯ್ತದ? ನಾವು ಕೆಲ ಯೋಚನೆ ಮಾಡ್ಬೇಡ ಮಗ. ಅದೇನು ಯೋಚನೆ ಮಾಡ್ಬಿಟ್ಟು ಹೇಳು ನನಗೆ. ಈ ಕಂಡ್ರೆ ಯಾವ್ದೋ ಮಗ ತಂದು ಸಾಕಕ್ಕೆ ನನ್ನ ಮಗನೇ ತಿನ್ಲಿ ಬಿಡು, ನನ್ನ ಆಸ್ತಿಯ ಬೇರೆ ಯಾರು ತಿನ್ಬೇಕು ಬಿಡು, ನನ್ನ ಮಗನೇ ಇರಲಿ. ಜನಕ್ಕೆ ಮಾತಾಡಿದ್ರೆ ನೂರು ಮಾತಾಡ್ತಾರೆ, ಅವ್ರದ್ದೆಲ್ಲ ಕಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಂಸಾರ ಉದ್ದಾರ ಆಗೋದಿಲ್ಲ ಆಯ್ತಾ? ಅವಕ್ಕೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡ ನೀನು ಬಂದು ಗಂಡ ಬರ್ತಿದ್ದಂಗೆ ಒಂದ್ಸತಿ ಕೇಳು. ನನಗೆ ರಂಗಣ ಹೇಳ್ದ, ರಂಗಣ ನಾನು ಕೇಳ್ತೀನಿ, ನಾನು ಒಪ್ಪಿಸ್ತೀನಿ, ನಿನ್ನ ಅಳಿಯನ್ನುವ ನಿನ್ನ ಬೀಗನು ಒಪ್ಪಿಸ್ತೀನಿ ಅಂದವನೇ. ನಾನು ಅವ್ರು ಏನಿಗೆ ಏನು ಹೇಳ್ತಾನೆ ಕೇಳ್ಬಿಟ್ಟು ನಿಂಗೆ ಹೇಳ್ತೀನಿ. ಅರ್ಥ ಆಯ್ತಾ? ನೀನು ಅಷ್ಟೇ ನಿನ್ನ ಗಂಡ ಕಿವಿಗೆ ಹಾಕು ಹಂಗೆ ಒಂದ್ಸರಿ. ಅಯ್ಯೋ ನನ್ನ ಗಂಡಿಗೆ ನನ್ನ ಗಂಡ ಅನ್ಬಿಟ್ಟನ. ಇವಾಗಲೇ ಇದಾದಂಗೆ ಆಡ್ತಾನೆ, ತಗೊಂಡೋಗಿ ಆಚ್ಕಾಗ್ತಾನೆ ಅಷ್ಟೇ. ನಾನು ಕೇಳೋದಿಲ್ಲ ಕಣವ, ನೀನೇ ಕೇಳ್ಕೊಂಡು ಅದೇನು ಕೇಳ್ಕೊ, ಆಮೇಲೆ ಏನಂತ ಯೋಚನೆ ಮಾಡೋಣ ಫಸ್ಟು. ಇವಾಗ ನಾನು ಕೇಳಿದ್ರೆ ಏನಂತ ಗೊತ್ತಾ, ಗಂಟು ಮುಟ್ಟೆ ಕಟ್ಟು ಹೋಗೋಣ ಊರಿಗೆ ಅಂತಾನೆ. ಯಾವ ಎರಡು ಮಕ್ಕಳನ್ನ ಕಟ್ಕೊಂಡು ಇದನ್ನು ಕಟ್ಕೊಂಡು ಎಲ್ಲಿ ಹೋಗ್ಲಿ ನಾನು. ಅದ್ಮಾನೆ ಬೇರೆ ಮುರಿದೋಗೈತೆ, ಈ ಕಡೆ ಬಾಗ್ಲಾಕಿ ಆ ಕಡೆ ನಾಯಿ ನುಕ್ಕುತ್ತೆ, ಇಟ್ಟಿನ ಮಡಿಕೆ ಬಂದು ನೆಕ್ತಿರ್ತವೆ. ಹೆಂಗ್ ಸಾಕನ 3 ತಕ್ಕ ಕರ್ಕೊಂಡೋಗಿ. ನಾನು ಗಂಡ ಬಂದಾಗ ನೀನೇ ಮಾತಾಡ್ತೀಯಾ ಇಲ್ಲ ಮಾತಾಡು, ಇಲ್ಲ ರಂಗನ ಕೈಲಿ ಮಾತಾಡಿಸ್ತೀಯಾ ಮಾತಾಡ್ಸೋ, ಅವ್ನು ಕೊಡ್ತೀನಿ ಅಂತಂದ್ರೆ ನನಗೇನಿಲ್ಲ, ನನ್ನ ಮಣ್ಣ ಸಂಸಾರ ಉಳಿತದೆ. ಹೆಂಗ ಮಾಡೋಣ? ಸರಿ ಕಣವ, ಅದೇನು ಯೋಚನೆ ಮಾಡ್ಬಿಟ್ಟು ಹೇಳು. ನಾನು ಸತಿ ರಂಗನಿಗೆ ಹೇಳ್ತೀನಿ, ಅವ್ನು ಕೇಳ್ಬಿಟ್ಟು ನಿನ್ನ ಗಂಡನ ನಿನ್ನ ಮಾವನ ಒಪ್ಪಿಸ್ತಾನೆ ಅಂತ ಹೇಳವನೆ. ನಾನು ನೋಡ್ತೀನಿ ಅದೇನು ಅಂತ ಅಂದ್ಬಿಟ್ಟು. ಇನ್ನು ನಿಮ್ಮ ಅಣ್ಣನ ಅದಕ್ಕೆ ಏನು ಹೇಳಿಲ್ಲ, ಅವ್ರು ನೀನು ಕೊಡ್ತೀನಿ ಅಂತಂದ್ರೆ ಅವ್ರು ಬೇಡ ಅಂತ ಯಾವತ್ತೂ ಅನ್ನೋದಿಲ್ಲ. ಬಿಡು, ಇಲ್ಲಿ ನಿಲ್ಸಿರು ನೋಡೋಣ ಏನಾಯ್ತದೆ. ನಾನು ಸತಿ ಕೇಳ್ತೀನಿ. ಸರಿ ಕಣವ, ನಾನು ಹಾಲು ಕುಡಿಸ್ಬಿಟ್ಟು ಮಲಗಿಸ್ತೀನಿ ಮಗ, ಅದು ಹೋಗಿ ಏನು ಕೆಲಸ ನೋಡೋದು. ಅಯ್ಯೋ ನಂಗೆ ಈಗ ಒಂಚೂರು ಸಮಾಧಾನ ಆಯ್ತು ಕಣವ, ಏನು ಕೇಳೋದು ಅನ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಕಣವ, ರಾತ್ರಿ ಎಲ್ಲ ಊಟ ಮಾಡಿಲ್ಲ. ನನಗೆ ಒಂಚೂರು ಸಮಾಧಾನ ಆಯ್ತು, ನಾನು ಒಂಚೂರು ಏನೋ ತಿಂತೀನಿ, ಅಟ್ಲೀಸ್ಟ್ ನೀನಾರು ಒಂಚೂರು ಒಪ್ಕೊಂಡಲ್ಲ.